ಮಹಾವತಾರ್ ಬಾಬಾಜಿಯವರಿಗೂ ಹಾಗೂ ಸುಭಾಷ್ ಪತ್ರಿಜಿಯವರಿಗೂ ನನ್ನ ನಮಸ್ಕಾರಗಳು. ಪ್ರಕೃತಿ ಮಾತೆಗೂ ಹಾಗೂ ನನ್ನ ಹೆತ್ತ ತಂದೆ ತಾಯಿಗಳಿಗೂ ನಮಸ್ಕಾರಗಳು. ಪ್ರತಿದಿನ ನಮ್ಮ ಆತ್ಮೀಯ ಅಚ್ಚುಮೆಚ್ಚಿನ ಗುರುಗಳಾದಂತಹ ರಂಗನಾಥ್ ಗುರುಜಿಯವರಿಗೂ ಮತ್ತು ಯೋಗ ಮತ್ತು ಪ್ರಾಣಾಯಾಮ ಹೇಳಿಕೊಡುವಂತಹ ರಂಗನಾಥ್ ಗುರುಜಿಯವರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಹಾಗೂ ಈಗ ಯೂಟ್ಯೂಬ್ನಲ್ಲಿ ನೋಡ್ತಕ್ಕಂಥವ್ರು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಧ್ಯಾನಾರ್ಥಿಗಳಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು ತಿಳಿಸ್ಲಿಕ್ಕೆ ನಾ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಇವತ್ತು ಸರ್ ಹೇಳಿದಂತಹ ಶ್ರೀ ಚಕ್ರ ಧ್ಯಾನ ತುಂಬಾ ಅದ್ಭುತವಾಗಿತ್ತು. ಇದನ್ನೆಲ್ಲ ನಾವು ದಿನ ಸಾಂಪ್ರದಾಯಿಕವಾಗಿ ಉಪಯೋಗ ಮಾಡ್ತೀವಿ. ಆದ್ರೂ ಕೂಡ ಇವತ್ತು ಅವರು ಪ್ರತಿಯೊಂದಕ್ಕೂ ಕಾರಣವನ್ನ ತಿಳಿಸಿದ್ರು. ಅದು ಅದ್ಭುತವಾಗಿ ನಮ್ಮ ಮನಸ್ಸು ಮುಟ್ಟಿತ್ತು. ಇವತ್ತು ನನಗೆ ಸ್ವಲ್ಪ ತಿಳಿದ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಫೀಡ್ಸ್ ರೋಗ, ಚಿಕಿತ್ಸೆಗೆ ಅರಿವು. ಇದು ಏನಂದ್ರೆ ಇಲ್ಲಿ ಡಾಕ್ಟರ್ ಹೇಳುವಂತಹ ಪ್ರಕಾರ ಅಪಸ್ಮಾರ ಪರಿಸ್ಥಿತಿಯಿಂದ ಉಂಟಾಗುವ ಸವಾಲುಗಳ ನಡುವೆ ವೈಯಕ್ತಿಕ ಸಾಧನೆಗಳ ಗಮನ ಸೆಳೆಯುವಂತಹ ಒಂದು ಗುರಿ ನಮ್ಮ ದೇಶದ್ದಾಗಿದೆ. ಅಪಸ್ಮಾರ ಇದಕ್ಕೆ ಸಾಕಷ್ಟು ಹೆಸರುಗಳಿಂದ ಕರೀತಾರೆ. ಏನಂದ್ರೆ ಫೀಡ್ಸ್ ರೋಗ, ಮೂರ್ಛೆ ರೋಗ, ಮಲರೋಗ ಹಾಗೂ ಧನುರ್ವಾಯು ಅಂತ ಬೇರೆ ಬೇರೆ ರೀತಿಯಿಂದ ಕರೀತಾರೆ. ಇದು ಏನಂದ್ರೆ ಮಿದುಳಿನ ತೀವ್ರ ಅಸ್ವಸ್ಥತೆಯಾಗಿದ್ದು ಯಾವುದೇ ವಯಸ್ಸಿನವರಲ್ಲಿ ಸಂಭವಿಸಬಹುದು. ಅದಕ್ಕೆ ಕಾರಣ ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ಅಪಸ್ಮಾರವು ಸಾಮಾನ್ಯ ನರ ಸಂಬಂಧಿ ರೋಗದ ಸಮಸ್ಯೆಯಾಗಿದೆ. ಇದು 2018 ಅಧ್ಯಾಯದ ಪ್ರಕಾರ ಜಗತ್ತಿನಲ್ಲಿ 7 ಕೋಟಿ ಅಧಿಕ ಮಂದಿ ಬಳಲುತ್ತಿದ್ದಾರೆ. ಭಾರತದಲ್ಲಿ ಈ ಸಂಖ್ಯೆ 1.2 ಕೋಟಿಯಷ್ಟಿದೆ. ಜಾಗತಿಕವಾಗಿ 1,000 ಜನರಲ್ಲಿ 5 ರಿಂದ 9 ಮಂದಿಗೆ ಈ ಫೀಡ್ಸ್ ರೋಗ ಒಳಗಾಗುತ್ತಾರಂತ ಅಂದಾಜಿಸಲಾಗಿದೆ. ಕೆಲ ಪ್ರದೇಶಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಅಂತ ಹೇಳಲಾಗ್ತದೆ. ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ವಿಶ್ಲೇಷಣೆಯ ಪ್ರಕಾರ ಜಾಗತಿಕ ರೋಗದ ಹೊಣೆಯಲ್ಲಿ ಅಪಸ್ಮಾರವು ಫೀಡ್ಸ್ ರೋಗವು 0.7 ಇದೆ ಅಂತ ಹೇಳಲಾಗಿದೆ. ನಮ್ಮ ಭಾರತ ದೇಶದಲ್ಲಿ 8 ರಿಂದ 12 ವರ್ಷ ವಯಸ್ಸಿನಲ್ಲಿರುವಂತಹ ಮಕ್ಕಳಿಗೆ ಈ ರೋಗ ಜಾಸ್ತಿ ಇದೆ ಅಂತ ಕಂಡುಕೊಳ್ಳಲಾಗಿದೆ. ಎಷ್ಟಂದ್ರೆ 22.2 ಹರಡುವಿಕೆಯ ನಮ್ಮ ಭಾರತ ದೇಶದಲ್ಲಿ ಪ್ರಮಾಣವಿದೆ ಅಂತ ಹೇಳಲಾಗಿದೆ. ಈ ರೋಗದ ಬಗ್ಗೆ ಸಾಮಾನ್ಯರಿಗೆ ತಿಳುವಳಿಕೆಯನ್ನು ಮೂಡಿಸುವ ಸಲುವಾಗಿ ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 17ರಂದು ರಾಷ್ಟ್ರೀಯ ಅಪಸ್ಮಾರ ಫೀಡ್ಸ್ ರೋಗದ ದಿನ ಆಚರಣೆಯನ್ನ ಮಾಡಲಾಗ್ತದೆ. ಅದೇ ರೀತಿ ಜಗತ್ತಿನಾದ್ಯಂತ ಫೆಬ್ರವರಿ 12ರಂದು ಅಂತಾರಾಷ್ಟ್ರೀಯ ಅಪಸ್ಮಾರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಹೇಳೋದಾದರೆ ಇಂಟರ್ನ್ಯಾಷನಲ್ ಬ್ಯೂರೋ ಫಾರ್ ಎಪಿಲೆಪ್ಸಿ ಮತ್ತು ಇಂಟರ್ನ್ಯಾಷನಲ್ ಲೀಗ್ ಅಗೇನೆಸ್ಟ್ ಎಪಿಲೆಪ್ಸಿ ಪ್ರತಿ ವರ್ಷ ಈ ಸಂಘದವರು ಮೂಡಿ ಬರುವಂತಹ ಕಾರ್ಯದಲ್ಲಿ ಸತತವಾಗಿ ತೊಡಗಿದ್ದಾರೆ. ಇನ್ನು ಭಾರತೀಯ ರಾಷ್ಟ್ರೀಯ ಅಪಸ್ಮಾರ ದಿನದ ಇತಿಹಾಸ ಪ್ರಕಾರ ಹೇಳೋದಾದ್ರೆ ಬಹಳಷ್ಟು ಸವಾಲುಗಳನ್ನ ನಮ್ಮ ಭಾರತ ದೇಶ ಹಾಗೂ ರಾಷ್ಟ್ರೀಯ ಅಪಸ್ಮಾರ ದಿನ ಆಚರಣೆಯನ್ನು ಮಾಡ್ತಾ ಇದೆ. ಸತತವಾಗಿ ಈ ಸಾರ್ವಜನಿಕರಿಗೆ ಇದರ ಮಹತ್ವವನ್ನ ತಿಳಿಸ್ತಾನೇ ಇದ್ದಾರೆ. ಆರೋಗ್ಯದ ಜೀವನದಲ್ಲಿ ಬಹಳಷ್ಟು ಅಸ್ವಸ್ಥತೆ, ಸುತ್ತಲಿನ ಕಳಂಕವನ್ನು ಕಡಿಮೆ ಮಾಡಲು, ಅಂಥವರಿಗೆ ನೆರವಾಗಲು ನಮ್ಮ ಭಾರತ ದೇಶ ಸಂಪನ್ಮೂಲ ಮತ್ತು ಶಿಕ್ಷಣದ ಮುಖಾಂತರ ಈ ಫೀಡ್ಸ್ ರೋಗ ಅನ್ನೋದು ಏನು ಇದರ ತಪ್ಪು ಕಲ್ಪನೆಯನ್ನು ಕೂಡ ತೊಡೆದು ಹಾಕುವ ಸಲುವಾಗಿ ಈ ಸಮಸ್ಯೆಗಳನ್ನ ನಿವಾರಿಸುವ ಸಲುವಾಗಿ ನಮ್ಮ ಸಂಸ್ಥೆಗಳು ಸತತವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಯಾವ ರೀತಿಯಿಂದ ಅಂದ್ರೆ ಇದು ಫೀಡ್ಸ್ ರೋಗ ಮಿದುಳಿನಿಂದ ನರಗಳಿಂದ ಉಂಟಾಗುವ ದೋಷದಿಂದ ಅಂತ ಹೇಳಲಾಗುತ್ತೆ. ಮತ್ತು ಇನ್ನು ಈ ಶತಕೋಟಿ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ಕೂಡ ಮಿದುಳಿನ ಸೂಕ್ಷ್ಮ ಕಣಗಳಲ್ಲಿ ಪ್ರತಿಯೊಬ್ಬ ಆರೋಗ್ಯ ವ್ಯಕ್ತಿಯ ಮೆದುಳಿನಲ್ಲಿ ಸೂಕ್ಷ್ಮ ಕಣಗಳು
ಅತಿ ಸೂಕ್ಷ್ಮ ಕಣಗಳಿರುತ್ತವೆ. ಅವು ಹೇಗಂದ್ರೆ ಮೈಕ್ರೋವೆಲ್ಟ್ ಅನ್ನುವಂತ ಅತಿ ಸೂಕ್ಷ್ಮ ಕಣ. ಇದು ವಿದ್ಯುತ್ ಚಾಲನೆಯ ಉಂಟಾಗಿ ಫೀಡ್ಸ್ ರೋಗ ಬರುತ್ತದೆ ಅಂತ ಹೇಳಿ ಕೂಡ ಆಗತ್ತೆ. ಇನ್ನು ಏನಂದ್ರೆ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಬರ್ಲಿಕ್ಕೆ ಸಾಧ್ಯತೆ ಅಂತ ಕೂಡ ಹೇಳಲಾಗತ್ತೆ. ಇನ್ನು ಮೂರನೇ ಅಂಶ ಏನಂದ್ರೆ ಮಾನವನ ದೇಹಕ್ಕೆ ಬರಬಹುದಾದ ಯಾವುದಾದ್ರೂ ರೋಗದಂತೆ ಇದು ಕೂಡ ಒಂದು ರೋಗವಾಗಿದೆ. ಹೀಗಾಗಿ ಇಲ್ಲಿ ಯಾವುದೇ ತರದಂತ ಕಾಳಜಿಯನ್ನ ವಹಿಸಬೇಕಾಗಿದ್ದು, ಇದರ ಬಗ್ಗೆ ಹೆಚ್ಚಿನ ಅರಿವನ್ನ ಜನರಿಗೆ ಮೂಡಿಸ್ಬೇಕಾಗಿದ್ದಂತೂ ಇದೆ. ಆಮೇಲೆ ಈ ಮೂರ್ಛೆ ರೋಗ, ಇದ್ರ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಈ ತಪ್ಪು ಕಲ್ಪನೆಗಳನ್ನ ಬಗೆಹರಿಸುವ ಸಲುವಾಗಿ ಈ ರೋಗ ಯಾವುದೇ ಭೂತ ಪಿಶಾಚಿ ಅಥವಾ ದೇವರದ ಕೋಪದಿಂದ ಬಂದಿರೋದು ಅಲ್ಲ. ಇದು ಮಾನಸಿಕ ಕಾಯಿಲೆ ಅಂತೂ ಅಲ್ಲವೇ ಅಲ್ಲ. ಇದು ಬಹಳಷ್ಟು ಜನರಲ್ಲಿ ಅನುವಂಶಿಕ ರೋಗ ಅಂತೂ ಕೂಡ ಇಲ್ಲ. ಇದು ಅಂಟು ರೋಗ ಅಲ್ಲ. ಫೀಡ್ಸ್ ಬಂದಾಗ ಏನ್ ಮಾಡ್ತಾರಂದ್ರೆ ಚಮಚ, ಬೀಗದ ಕೈ, ಕಬ್ಬಿಣ ಅಥವಾ ಪಾದರಕ್ಷೆ ಅಥವಾ ಈರುಳ್ಳಿ ಅಥವಾ ಬೆಂಕಿಯಿಂದ ಬರೆ ಕೊಡೋದು, ಇಂಥದನ್ನೆಲ್ಲ ಕೊಡ್ತಾರೆ. ಇದನ್ನು ಕೂಡ ಮಾಡೋದು ಬಹಳಷ್ಟು ದೊಡ್ಡ ಅಪರಾಧ. ಇದು ಕೇವಲ 2 ಅಥವಾ 3 ನಿಮಿಷಗಳಿಗೆ ಮಾತ್ರ ಇರುತ್ತೆ. ಆ ನಂತರ ಅದು ತನ್ನಷ್ಟಕ್ಕೆ ತಾನೇ ಹೊರಟೋಗ್ಬಿಡತ್ತೆ. ಮೂರ್ಛೆ ರೋಗ ಇದು ಪದೇ ಪದೇ ಬರ್ತಾ ಇದ್ದಾಗ ಈ ಕಾಯಿಲೆ ಪರ್ಯಂತ ಔಷಧ ತೆಗೆದುಕೊಳ್ಳಿಕ್ಕೆ ಸತತವಾಗಿ ಅಭಿಪ್ರಾಯ ತಪ್ಪಾಗಿದೆ. ಇನ್ನು ಇದು ಬರ್ಬೇಕಾದ್ರೆ ಏನಾಗತ್ತೆ ಅಂದ್ರೆ ಇದರಲ್ಲಿ ಫೀಡ್ಸ್ ರೋಗದ ವಿಧಗಳು ಮತ್ತು ಲಕ್ಷಣಗಳು. ಇಲ್ಲಿ ಬರುವಂತದ್ದೇನೆಂದ್ರೆ ಇದರಲ್ಲಿ ಸಾರ್ವತ್ರಿಕ ಎಪಿಲೆಪ್ಸಿ, ಇದು ಮಿದುಳಿನ ಮಧ್ಯಭಾಗದಲ್ಲಿ ಉದ್ಭವಿಸಿ ಎಲ್ಲಾ ಕಡೆಗೆ ಹರಡುತ್ತದೆ. ಅದು ಯಾವ ರೀತಿಯಿಂದ? ಕ್ಲೋನಿಕ್ ಮಾದರಿ ಪ್ರಕಾರ ಇಲ್ಲಿ ಕೈಕಾಲುಗಳು ಬಡಿದುಕೊಳ್ಳುವುದು, ಪ್ರಜ್ಞೆ ತಪ್ಪೋದು, ಹಲ್ಲು ಕಚ್ಚುವುದು, ನೊರೆ ಬರುವುದು, ಹೀಗೆಲ್ಲ ಆಗುತ್ತೆ. ಇನ್ನು ಪಾಶ್ಚಿಕ ಅನ್ನುವಂಥದ್ದು ಎರಡನೇದು. ಇದು ಮಿದುಳಿನ ಯಾವುದೇ ಎಡ ಅಥವಾ ಬಲಭಾಗದಲ್ಲಿ ಬರಬಹುದು. ಸಾಮಾನ್ಯವಾಗಿ ಪಾಶ್ಚಿಕ ಇದು ಎಡದಿಂದ ಬಲಕ್ಕೆ ಬರುವಂಥದ್ದು. ಇದು ಮೈಕೈ ಜುಮ್ ಅನ್ನೋದು ಅಥವಾ ದೇಹದಲ್ಲಿ ಒಂದು ತರದ ವಿದ್ಯುತ್ ಪ್ರವಾಹ ಆದಂಗೆ ಆಗೋದು, ಏನೋ ಕಂಡಂತೆ, ಬೆಳಕು ಬಂದಂತೆ, ಜಗಜಗಿಸೋದು, ಮೈ ನಡುಕಿಸೋದು, ಈ ತರ ಎಲ್ಲ ಆಗತ್ತೆ. ಹೊಟ್ಟೆಯಲ್ಲಿ ವಿಚಿತ್ರವಾದಂತಹ ತಳಮಳ ಅನುಭವ ಆಗತ್ತೆ. ಆಮೇಲೆ ಏನಾಗತ್ತೆ ಅಂದ್ರೆ ಗೊಂದಲ ಆಗತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ, ನಾನು ಹೇಗಿದ್ದೀನಿ ಅನ್ನೋಂಥದ್ದು ಗೊತ್ತಾಗೋದಿಲ್ಲ. ಆ ರೀತಿಯಿಂದ ವರ್ತನೆ ಮಾಡೋದು. ಮತ್ತು ಇನ್ನು ತನಗೇ ತಾನೇ ನಾನು ಏನ್ ಮಾಡ್ತಾ ಇದ್ದೀನಿ ಅಂತೂ ಕೂಡ ಗೊತ್ತಾಗೋದಿಲ್ಲ. ಆಮೇಲೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಮೈ ಮೇಲಿರುವಂತಹ ಬಟ್ಟೆಗಳನ್ನು ಎಳೆದುಕೊಳ್ಳೋದು, ಬಟ್ಟೆಯನ್ನು ಹರಿದು ಹಾಕೋದು, ಆಮೇಲೆ ಬಾಯಿಯಿಂದ ಅದನ್ನು ಚಪ್ಪರಿಸೋದು, ಈ ರೀತಿಯಿಂದೆಲ್ಲ ಮಾಡ್ತಾ ಇರ್ತಾರೆ. ಮತ್ತು ಫೀಡ್ಸ್ ರೋಗದ ಕಾರಣ ಏನು? ಇದು ಬಹಳಷ್ಟು ಫೀಡ್ಸ್ ರೋಗಗಳು ಮಿದುಳಿನಲ್ಲಿ ಮೂಲತಃ ಯಾವ ರೋಗವಿಲ್ಲದೆ ಫೀಡ್ಸ್ ಕಾಣಿಸ್ತವೆ ಕೆಲವರಿಗೆ. ಇನ್ನು ಇದರಲ್ಲಿ ನಿರ್ದಿಷ್ಟ ಕಾರಣಗಳಂತೂ ಗೊತ್ತಾಗೋದಿಲ್ಲ. ಈ ಸಂಶೋಧನೆ ಪ್ರಕಾರ ಮಿದುಳಿನಲ್ಲಿ ಜೀವಕೋಶಗಳು, ಜೀವರಸಗಳು ಏರುಪೇರಾಗಿರಬಹುದು, ಅದಕ್ಕಾಗಿ ಇದು ಬರಬಹುದು ಅಂತ ಕೂಡ ಹೇಳಲಿಕ್ಕಾಗತ್ತೆ. ಇನ್ನು ಕೆಲ ಫೀಡ್ಸ್ ರೋಗಿಗಳು ಮಿದುಳಿನಲ್ಲಿ ಏನಾಗತ್ತೆ ಏನನ್ನದೇ ಗೊತ್ತಾಗೋದು. ಅದೇನಂದ್ರೆ ವಂಶವಾಹಿನಿಯಿಂದ ಕೂಡ, ಜೀನ್ಸ್ಗಳು ನ್ಯೂನ್ಯತೆಯಿಂದ ಕೂಡ ಬರಬಹುದು, ಅಥವಾ ಮಿದುಳಿನ ಜ್ವರ ಸತತವಾಗಿ ಬಂದಾಗ ಇದು ಕೂಡ ಬರಬಹುದು ಅನ್ನೋದು ಕೂಡ, ವೈರಾಣುಗಳು ಹೆಚ್ಚಾದಾಗ ಇದು ಬರಬಹುದು ಅನ್ನೋದು ಕೂಡ ಗೊತ್ತಾಗ್ತದೆ. ಇನ್ನು ಮಿದುಳಿನಲ್ಲಿ ಯಾವುದೇ ತರದ ಗಡ್ಡೆಗಳು ಅಂದ್ರೆ ಬ್ರೈನ್ಸ್ ಟ್ಯೂಮರ್ ಅದು ಕೂಡ ಆದಾಗ ಬರಬಹುದು ಅಂತ ಹೇಳ್ಬೋದು. ಇನ್ನು ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಮಗುವಿನ ಮಿದುಳಿಗೆ ಏನಾದ್ರೂ ಅಪಘಾತವಾದಾಗ ಇದು ಬರಬಹುದು ಅನ್ನೋದು ಕೂಡ ಗೊತ್ತಾಯ್ತು. ಇನ್ನು ಮಿದುಳಿನಲ್ಲಿ ಜನ್ಮದತ್ತ ನ್ಯೂನ್ಯಗಳು ಅಂದ್ರೆ ಮೊದಲಿನಿಂದಾನೇ ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದಾಗ ಅವಾಗಲೇ ಇದು ಬರ್ಲಿಕ್ಕೆ ಕೂಡ ಕಾರಣ ಇರಬಹುದು. ಅಥವಾ ಮಿದುಳಿಗೆ ಏನಾದ್ರೂ ಮಗುವಿನ ತೊಂದರೆ ಆದಾಗ, ಕಲೆ ಆದಾಗ ಅಥವಾ ಗಾಯ ಆದಾಗ ಕೂಡ ಇದು ಬರಬಹುದು, ಪೆಟ್ಟಾದಾಗ ಬರಬಹುದು ಅನ್ನೋ. ಏನು ಮಗುವು ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗಲೇ ಅದಕ್ಕೆ ಪಾರ್ಶ್ವವಾಯು ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಇನ್ನು ಟಿಮ್ ವರ್ಮರ್ ಅಂದ್ರೆ ಜಂತು ಹುಳುಗಳು ಹೊಟ್ಟೆಯಲ್ಲಿ ಆದಾಗ, ತಾಯಿ ಹೊಟ್ಟೆಯಲ್ಲಿ ಆದಾಗ ಅದರಿಂದ ತಾಯಿ ಹೊಕ್ಕಳ ಬಳ್ಳಿಯಿಂದ ಮಗುವಿಗೂ ಕೂಡ ಅದು ರೋಗ ಬರುತ್ತೆ ಅನ್ನುವಂತ ಕಾರಣ ಕೂಡ ಹೇಳಲಾಗುತ್ತೆ. ಇನ್ನು ಏನಂದ್ರೆ ಮದ್ಯಪಾನ ಮಾಡೋದ್ರಿಂದ
ಮತ್ತು ಧೂಮಪಾನ ಮಾಡೋದ್ರಿಂದ, ಗುಟ್ಕಾ ಹಾಕೋದ್ರಿಂದ ಈ ಇದು ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ನಮ್ಮ ರಕ್ತ ಅಂಶದಲ್ಲಿ ಸಕ್ಕರೆಯ ಅಂಶ ಅತಿ ಹೆಚ್ಚಾದಾಗ ಅಥವಾ ಕಡಿಮೆ ಆದಾಗ ಕೂಡ ಈ ರೋಗ ಬರ್ಲಿಕ್ಕೆ ಕಾರಣ. ಆಮೇಲೆ ಇನ್ನು ಸೋಡಿಯಂ, ಕ್ಯಾಲ್ಸಿಯಂ ಅಥವಾ ಇತರ ಲವಣಗಳು ಹೆಚ್ಚಾದಾಗನು ಕೂಡ ಬರಬಹುದು ಇದು, ಅಥವಾ ಕಡಿಮೆ ಆದಾಗ ಕೂಡ ಇದು ಬರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯತೆ. ಇನ್ನು ಈ ರೋಗ ಮುಂಜಾಗ್ರತೆ, ಇದು ರೋಗ ಬಂದಾಗ, ಫಿಟ್ಸ್ ರೋಗ ಬಂದಾಗ ಯಾವ ರೀತಿಯಿಂದ ನಾವು ಮುಂಜಾಗ್ರತೆಯನ್ನ ವಹಿಸ್ಬೇಕನ್ನೋದನ್ನು, ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ಒಬ್ಬರೇ ಇದ್ದಾಗ ಈಜಾಡೋದು ಬೇಡ. ಆಹಾರದಲ್ಲಿ ಬದಲಾವಣೆ ಯಾವುದೇ ತರದ್ದು ಇಲ್ಲ. ಉಪವಾಸ ಮಾಡೋದಂತೂ ಬೇಡವೇ ಬೇಡ. ಔಷಧಿಗಳನ್ನು ನಿಯಮಿತವಾಗಿ ಸೇವಿಸಲೇಬೇಕು. ಔಷಧಿ ಯಾವುದೇ ಕಾರಣಕ್ಕೂ ಹಠಾತ್ತನೆ ನಿಲ್ಲಿಸಬಾರದು. ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು. ವಾಹನ ಚಾಲನೆ ಮಾಡುವಾಗ ಅಪಾಯಕಾರಿ. ಒಬ್ಬರೇ ವಾಹನ ಚಾಲನೆಯನ್ನು ಮಾಡಬಾರದು. ತಮ್ಮ ಜೊತೆಯಲ್ಲಿ ಇನ್ನೊಬ್ಬರನ್ನ ಸಹಕಾರಿಯಾಗಿ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಇನ್ನೇನಂದ್ರೆ, ಜಗಜ್ಜಗಿಸುವಂತಹ, ಮಿನುಗುವಂತಹ ಬಟ್ಟೆಗಳನ್ನ ಹಾಕಿಕೊಳ್ಳಬಾರದು. ಹೆಚ್ಚಾಗಿ ಟಿವಿ ನೋಡಬಾರದು. ಆಮೇಲೆ ಮೊಬೈಲ್ ತೆಗೆದುಕೊಂಡಾಗ ಕೈಯಲ್ಲಿ ಹೆಡ್ಫೋನ್ಗಳನ್ನ ಇಟ್ಕೊಳ್ಬಾರ್ದು. ಫೋನ್ ಬಹಳ ಸಮಯದವರೆಗೆ ಉಪಯೋಗವನ್ನು ಮಾಡಬಾರ್ದು. ಇದು ಬಂದಾಗ ಏನ್ ಮಾಡ್ಬೇಕು, ಇಷ್ಟೆಲ್ಲ. ಆಮೇಲೆ ಇನ್ನು ಮುಂದಿನ ಏನಂದ್ರೆ, ಫೀಟ್ಸ್ ಬಂದಾಗ, ಅಪಸ್ಮಾರ, ಗುಲ್ಮ ರೋಗ, ಮೂರ್ಛೆ ರೋಗ ಬಂದಾಗ ಏನ್ ಮಾಡ್ಬೇಕು? ಫೀಟ್ಸ್ ಬಂದ ವ್ಯಕ್ತಿಯನ್ನ ಸುರಕ್ಷಿತ ಜಾಗದಲ್ಲಿ ಮಲಗಿಸ್ಬೇಕು. ಫೀಟ್ಸ್ ಬಂದಾಗ ರೋಗಿಯ ಬಳಿಯಲ್ಲಿರುವ ಶಾಂತವಾಗಿ ವರ್ತನೆಯನ್ನ ಮಾಡಬೇಕು. ಆತನನ್ನ ಶಾಂತ ಚಿತ್ತರಾಗಿ ಒಂದು ಸ್ಥಳದಲ್ಲಿ ಕುಳ್ಳರಿಸಬೇಕು. ರೋಗಿಯನ್ನು ಮಗ್ಗಲಾಗಿ ಮಲಗಿಸಿ ಗಟ್ಟಿಯಾಗಿ ಹಲ್ಲು ಕಚ್ಚಿಕೊಂಡಾಗ, ಆತನ ಬಾಯಿಯಿಂದ ಯಾವುದೇ ತರದಿಂದ ಜೊಲ್ಲು ಸುರಿತಾ ಇದ್ದಾಗ ಆ ಅವಕಾಶ ಆಗದಂತೆ ಬಾಯಿಯಲ್ಲಿ ಯಾವುದೇ ತರದ ಒಂದು ವಸ್ತುವನ್ನು ಇಟ್ಟು ಹಲ್ಲುಗಳನ್ನ ಬಿಡಿಸಬೇಕು. ಆಮೇಲೆ ಬಟ್ಟೆಗಳು ಬಿಗಿಯಾದಾಗ ಬಟ್ಟೆ ಸಡಿಲ ಮಾಡಬೇಕು. ಆತನು ಅಥವಾ ಅವಳು ಅಥವಾ ಮಗು ಕನ್ನಡಕ ಧರಿಸಿದಾಗ ಅಥವಾ ಯಾವುದೇ ರೀತಿಯ ಹಲ್ಲುಗಳ ಸೆಟ್ಟನ್ನು ಹಾಕೊಂಡಾಗ ಅದನ್ನು ತೆಗೆದಿರಿಸಬೇಕು. ಆಮೇಲೆ ರೋಗಿಯ ಸುತ್ತಮುತ್ತ ಗುಂಪು ಕಟ್ಟಿಕೊಂಡು ಇರಬಾರದು. ಆತನಿಗೆ ಶುದ್ಧವಾದಂತಹ ಗಾಳಿಯನ್ನ ಕೊಡಬೇಕು. ಮತ್ತು ಅಲ್ಲಿ ಗಾಳಿಯ ವ್ಯವಸ್ಥೆ ಇರದೇ ಇದ್ದಾಗ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅಥವಾ ಪೇಪರನ್ನು ತೆಗೆದುಕೊಂಡು ಆ ವ್ಯಕ್ತಿಗೆ ಗಾಳಿಯನ್ನ ನಾವು ಹಾಕಬೇಕು. ಆಮೇಲೆ ಕೈಗೆ ಕಬ್ಬಿಣ ಕೊಡೋದು ಅಥವಾ ಇನ್ನಿತರ ಯಾವುದೇ ಕೆಲಸಗಳನ್ನ ಮಾಡಬಾರ್ದು. 15-20 ನಿಮಿಷ ಇದು ಇರುತ್ತೆ. ಇದಾದ ನಂತರ ತನ್ನಷ್ಟಕ್ಕೆ ತಾನೇ ಇದು ಹೋಗತ್ತೆ. ಬಹಳ ಪ್ರತಿಯಾಗಿ ಪ್ರಜ್ಞೆ ಒಂದೊಂದ್ಸಲ ಮೇಲಿಂದ ಮೇಲೆ ಬರ್ತಾ ಇದ್ದಾಗ, ಪ್ರಜ್ಞೆ ಬರದೇ ಇದ್ದಾಗ, ಫೀಟ್ಸ್ ಪದೇ ಪದೇ ಬರ್ತಾ ಇದ್ದಾಗ ಅವಾಗ ಏನ್ ಮಾಡ್ಬೇಕಂದ್ರೆ, ಡಾಕ್ಟರ್ ಸಲಹೆ ತೆಗೆದುಕೊಳ್ಬೇಕು. ಆಸ್ಪತ್ರೆಗೆ ಆತನನ್ನ ಕರೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡ್ಬೇಕು ಅನ್ನೋದನ್ನ ಇದರಿಂದ ಗೊತ್ತಾಗುತ್ತೆ. ಇನ್ನು ಫೀಟ್ಸ್ ರೋಗ ಬಂದಾಗ ವೈದ್ಯಕೀಯ ತಪಾಸಣೆಯನ್ನ ಯಾವ ರೀತಿಯಿಂದ ಮಾಡಿಸ್ಬೇಕು? ಇದು ಫೀಟ್ಸ್ ರೋಗ ಲೈಂಗಿಕ ಜೀವನದ ಸಮಸ್ಯೆ ಅಲ್ಲ. ಇದು ಯಾವುದೇ ರೀತಿಯಿಂದ ಆತನಿಗೆ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ರೆ ಗರ್ಭಧಾರಣೆ ಮೇಲೆ ಯಾವುದೇ ರೀತಿಯಿಂದ ಎಚ್ಚರಿಕೆಯನ್ನು ವಹಿಸಬೇಕು. ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಏಕೆಂದ್ರೆ ಮುಂದೆ ಆ ಮಗುವಿಗೂ ಕೂಡ ಅದರ ಪರಿಣಾಮ ಬೀರಬಹುದು ಅನ್ನುವಂತ ಉದ್ದೇಶದಿಂದ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಮೊದಲು. ಆ ನಂತರ ಅಪಸ್ಮಾರ ಕಾಯಿಲೆ ಇರುವ ತಂದೆಯಾಗಲಿ ಅಥವಾ ತಾಯಿಯಾಗಲಿ ಈ ಎದೆ ಹಾಲು ಉಣಿಸಬಾರದು. ಇದರಿಂದ ಮಗುವಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಕೆಲಸ. ಅಪಸ್ಮಾರ, ಈ ಫೀಟ್ಸ್ ರೋಗ ಹೆಚ್ಚಾಗಿ ಇತ್ತೀಚಿನ ಜಾಗತಿಕ ಸಂಶೋಧನೆಯ ಪ್ರಕಾರ ಮಕ್ಕಳಲ್ಲೇ ಜಾಸ್ತಿಯಾಗಿ ಬರ್ತಾ ಇದೆ ಅನ್ನುವಂಥದ್ದನ್ನು ಗೊತ್ತಾಗಿದೆ. ಯಾಕಂದ್ರೆ ಮಕ್ಕಳಲ್ಲೇ ಈ ಪ್ರದೇಶ ವಯಸ್ಕರಿಗಿಂತ ಭಿನ್ನವಾಗಿದ್ದು, ಹುಟ್ಟಿದ ಕೂಡಲೇ ಬಾಲ್ಯದಲ್ಲಿ ಫೀಟ್ಸ್ ಕಾರಣ ಬೇರೆ ಬೇರೆ ಆಗಿರುತ್ತೆ. ಬಾಲ್ಯದಲ್ಲಿ 6 ವರ್ಷದೊಳಗಿನ ಮಕ್ಕಳಲ್ಲಿ ಜ್ವರ ಬರುತ್ತೆ. ಆಮೇಲೆ ಆ ಸ್ಥಿತಿಯಲ್ಲಿ ಬಹಳ ಅತಿ ಜ್ವರ ಬಂದಾಗ
ಆರೈಕೆ ಸರಿಯಾಗಿ ಮಾಡೋದಿಲ್ಲ, ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ಜ್ವರದ ಜೊತೆಗೆ ಫೀಡ್ಸ್ ಕೂಡ ಬರುತ್ತೆ, ಪದೇ ಪದೇ ಆಗುವಂತ ಕಾರಣ ಅಂತವರಿಗೆ ವೈದ್ಯರ ಸಲಹೆ ಮೇರೆಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದನ್ನ ಔಷಧಿಯನ್ನು ಕೊಡಿಸುವಂಥದ್ದು ಮಾಡಬೇಕು. ಇನ್ನು ಕೆಲವು ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಬರುತ್ತೆ, ಆಮೇಲೆ ಆ ಮಗು ಪದೇ ಪದೇ ಫೀಡ್ಸ್ ಬರ್ತಾ ಇರ್ತದೆ. ಶಾಲೆಯಲ್ಲಿರುವಂತಹ ಮಕ್ಕಳು ಕೂಡ ಆತನನ್ನ ಪೀಡಿಸೋದಾಗಲಿ ಕೀಟ್ಲೆ ಮಾಡೋದಾಗ್ಲಿ ಮಾಡ್ತಾ ಇರ್ತಾರೆ. ಇದನ್ನ ಶಿಕ್ಷಕರಾದಂಥವ್ರು ಪೇರೆಂಟ್ಸ್ ನ ಕರೆಸಿ ಆ ಮಗುವಿನ ಪರಿಸ್ಥಿತಿಯನ್ನ ತಿಳುವಳಿಕೆಯನ್ನ ಕೊಡಬೇಕಾಗತ್ತೆ. ಅವಾಗ ವಿದ್ಯಾಭ್ಯಾಸದಲ್ಲಿ ಕೂಡ ಆ ಮಗುವಿಗೆ ಕುಂಠಿತವಾಗುತ್ತೆ. ಈ ಕಾರಣದಿಂದ ಆ ಮಗುವನ್ನು ಶಿಕ್ಷಕರಾಗ್ಲಿ ಅಥವಾ ಪಾಲಕರಾಗ್ಲಿ ಆ ಮಗುವನ್ನ ಆಸ್ಪತ್ರೆಗೆ ತೋರಿಸಿ ಅದರ ಸಲಹೆಯನ್ನು ಈ ಫೀಡ್ಸ್ ರೋಗ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡುವಂತ ಅವಕಾಶ ಇದೆ. ಹಾಗೆ ಇನ್ನು ಫೀಡ್ಸ್ ರೋಗ ಅವಶ್ಯಕತೆ ಇರುವ ವೈದ್ಯಕೀಯ ರೀತಿಯ ತಪಾಸಣೆಗಳನ್ನು ಯಾವ ರೀತಿಯಿಂದ ಮಾಡ್ತಾರೆ, ಯಾವ ರೀತಿಯಿಂದ ಮಾಡಿಸ್ಬೇಕಾಗತ್ತೆ. ಫೀಡ್ಸ್ ಕಾಯಿಲೆ ಎಲ್ಲಾ ರೋಗಿಗಳಿಗೆ ಕೂಲಂಕುಷವಾಗಿ ಶಾಲೆಯಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಮತ್ತು ಫೀಡ್ಸ್ ಯಾವ ರೀತಿಯಿಂದ ಬರುತ್ತೆ, ಹೇಗಿರುತ್ತೆ, ಈ ಪರೀಕ್ಷೆಯಲ್ಲಿ ವೈದ್ಯಕೀಯ ಫೀಡ್ಸ್ ಇದೆಯೋ ಅಥವಾ ಇಲ್ಲವೋ ಎನ್ನುವುದನ್ನು ಗೊತ್ತಾಗತ್ತೆ. ಎಲೆಕ್ಟ್ರಾನಿಕ್ ಪದ್ಧತಿಯಿಂದ ಮಾಡಲಾಗುತ್ತೆ. ಇನ್ನು ಫೀಡ್ಸ್ ರೋಗ ವಿಡಿಯೋ ರೆಕಾರ್ಡಿಂಗ್ ಮಾಡುವುದರಿಂದ ದೇಹದಲ್ಲಿ ತರದ ತೊಂದರೆಗಳು ಉಂಟಾಗುತ್ತೆ. ಇದನ್ನ ತಪ್ಪಿಸುವ ಸಲುವಾಗಿ ಖಚಿತವಾಗಿ ಈ ರೋಗ ಇದೆಯೋ ಅಥವಾ ಇಲ್ಲವೋ ಅಂತ ತಿಳಿದುಕೊಳ್ಳಿಕ್ಕೆ ಡಾಕ್ಟರ್ ಈ ರೀತಿಯಿಂದ ಸಲಹೆಗಳನ್ನು ಕೊಟ್ಟು ಪರೀಕ್ಷೆಯನ್ನು ಮಾಡ್ತಾರೆ. ಇನ್ನು ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್, ಬ್ರೈನ್ ಸ್ಕ್ಯಾನ್ ಮಾಡುವುದರಿಂದ ಫೀಡ್ಸ್ ರೋಗದ ಯಾವ ರೀತಿಯ ಫೀಡ್ಸ್ ದೇಹದಲ್ಲಿ ಆ ವ್ಯಕ್ತಿಗೆ ಬರ್ತಾ ಇದೆ ಅನ್ನೋದನ್ನು ಗೊತ್ತಾಗುತ್ತೆ. ಇಲ್ಲಿ ಮಿದುಳಿನ ಗಡ್ಡೆ ಇದೆಯೋ ಅಥವಾ ಸೋಂಕು ರೋಗ ಇದೆಯೋ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಯ ಕಾರಣದಿಂದ ಆಗ್ತಾ ಇದೆ ಅನ್ನೋದಂತ ಗೊತ್ತಾಗುತ್ತೆ. ಇನ್ನು ರಕ್ತ ತಪಾಸಣೆ HB RBS ಇದನ್ನು ಮಾಡಿಸ್ತಾರೆ. ಮಾಡಿಸೋದ್ರಿಂದ ರೋಗದ ಲಕ್ಷಣಗಳು ಮಾಹಿತಿಗಳು ಗೊತ್ತಾಗುತ್ತೆ. ಇನ್ನು ಕೊನೆಯದಾಗಿ ಏನ್ ಮಾಡ್ತಾರಂದ್ರೆ ಯಾವುದಕ್ಕೂ ಕೂಡ ಅದು ಹಿಂದಕ್ಕೆ ಸರಿಯದೇ ಇಲ್ಲ ಅನ್ನುವಾಗ ಆ ರೋಗವನ್ನ ಕೆಲವು ವ್ಯಕ್ತಿಯನ್ನ ಫೀಡ್ಸ್ ರೋಗದ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಲೇಬೇಕಾದಂತಹ ಪರಿಸ್ಥಿತಿಯನ್ನ ಬರ್ತಾ ಇದೆ. ಈ ರೀತಿಯಿಂದ ಇನ್ನು ಇಲ್ಲಿ ನವೆಂಬರ್ 17ರಲ್ಲಿ ಈ ಸರ್ವೆಯನ್ನು ಮಾಡಿದಾಗ ಡಾಕ್ಟರ್ ರಾಜೇಂದ್ರ ದುಗ್ಗಾಡಿ MD DM ನೆರೋಲಿಸ್ಟ್ ಹಾಗೂ ಬೆನ್ನುಹುರಿ ಮತ್ತು ನರಗಳ ರೋಗ ತಜ್ಞರು ಅವರು ಇದರ ಬಗ್ಗೆ ಪೂರ್ತಿಯಾಗಿ ಕೂಲಂಕುಷವಾಗಿ ತಿಳುವಳಿಕೆಯನ್ನ ಇಲ್ಲಿ 3 ಘಟನೆಗಳನ್ನ ಅವರು ತಿಳಿಸಿದ್ದಾರೆ. ಇದರಲ್ಲಿ ಏನಂದ್ರೆ ಒಬ್ಬ ಮೊದಲನೇ ಘಟನೆ ಮಲ್ಲಪ್ಪ ಅನ್ನುವಂತಹ ವ್ಯಕ್ತಿ, 36 ವರ್ಷದ ವ್ಯಕ್ತಿ. ಈತ ಹೊಲದಲ್ಲಿ ದುಡಿತಾ ಇದ್ದಾಗ ಇದ್ದಕ್ಕಿದ್ದಂತೆ ಕಿರಿಚಿಕೊಳ್ಳೋದು, ಕೈಕಾಲುಗಳನ್ನು ಪರಿಚಿಕೊಳ್ಳೋದು, ಬಡಿದುಕೊಳ್ಳೋದು ಶುರು ಮಾಡಿದ್ನು. ಕಣ್ಣು ಮೇಲಕ್ಕೆ ತಿರುಗಿಸಿದ, ದೇಹ ಸೆಟೆದುಕೊಂಡು, ಹಲ್ಲು ಕಚ್ಚಿ ಬಾಯಲ್ಲಿ ನೊರೆ ಬರ್ಲಿಕ್ಕೆ ಶುರು ಆಯ್ತು, ರಕ್ತ ಬರ್ಲಿಕ್ಕೆ ಶುರು ಆಯ್ತು. ತಪ್ಪಿ ಕೆಳಗೆ ಬಿದ್ದು ಬಿಟ್ಟ. ನಾಲಿಗೆ ಕಚ್ಚಿ ಬಾಯಿಂದ ನೊರೆ ಬರೋದು ಹಾಗೂ ರಕ್ತ ಸುರೋದು ಈತನ ದೇಹದಲ್ಲಿ ಆರಂಭವಾಯಿತು. ಎಲ್ಲಾ ಬಟ್ಟೆಗಳನ್ನ ಕಳಚಿಬಿಟ್ಟಾಯಿತು. ಆ ಬಟ್ಟೆಯಲ್ಲೇ ಆತ ಮೂತ್ರ ವಿಸರ್ಜನೆ ಮತ್ತು ಮಲ ವಿಸರ್ಜನೆಯನ್ನು ಕೂಡ ಅವನು ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂತು. ಇದಕ್ಕೆ ಸಾರ್ವತ್ರಿಕ ರೋಗ ಅಂತ ಹೇಳಿಕ್ಕಾಗತ್ತೆ. ಇದು ಮಿದುಳಿನ ಮಧ್ಯಭಾಗದಲ್ಲಿ ಉದ್ಭವಿಸಿದಾಗ ಈ ರೀತಿಯಿಂದ ಆಗತ್ತೆ ಅಂತ ಹೇಳಿಕ್ಕಾಯ್ತು. ಆಮೇಲೆ ಇನ್ನು 2ನೇ ಘಟನೆ ಏನಂದ್ರೆ ನಿರ್ಮಲಾ ಎನ್ನುವಂತಹ ಮಹಿಳೆ, 40 ವರ್ಷದ ಮಹಿಳೆ. ಇವಳು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನೀರು ನೋಡಿದಾಗ, ಬೆಂಕಿಯನ್ನು ನೋಡಿದಾಗ ಹಾಗಾಗಿ ಇವಳಿಗೆ ಈ ರೀತಿಯಿಂದ ಆಗ್ತಾ ಇತ್ತು. ಬಲಗೈ ಮತ್ತು ಬಲಗಾಲುಗಳು ಇವಳು ಬಡಿದುಕೊಳ್ಳಲು ಆರಂಭ ಮಾಡಿದ್ಲು. ಆದ್ರೆ ಆಕೆಗೆ ಎಚ್ಚರ ತಪ್ಪಲಿಲ್ಲ. ಆಮೇಲೆ ಆಕೆ ಜೋರಾಗಿ ಮಾತನಾಡುದು, ಕೂಗಾಡುದು ಈ ರೀತಿಯಿಂದೆಲ್ಲ ಮಾಡ್ತಾ ಇತ್ತು. ಇವಳಿಗೆ 20 ರಿಂದ 25 ಸೆಕೆಂಡುಗಳಲ್ಲಿ ಎಲ್ಲವೂ ಈ ರೀತಿಯಿಂದ ಆಗ್ತಾ ಇದ್ದಾಗ ನೀನು ಹೀಗೆ ಯಾಕೆ ಮಾಡಿದೆ ಅಂತ ಕೇಳಿದಾಗ
ಅವಳು ನನಗೆ ಏನ್ ಮಾಡಿದೆ ಏನಾಯ್ತು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ಲು. ಇನ್ನು ಮೂರನೇ ಘಟನೆ ಏನಂದ್ರೆ, ಚಿಕ್ಕ ವಯಸ್ಸಿನ 12 ವರ್ಷದ ಬಾಲಕ ರಮೇಶ್ ಅನ್ನುವನು. ಇವನು ಶಾಲೆಯಲ್ಲಿದ್ದಾಗ ಒಮ್ಮೆಲೆ ಹೊಟ್ಟೆ ನೋವು ಶುರುವಾಯಿತು. ಅಳಲು ಆರಂಭ ಮಾಡಿದ, ಕಿರ್ಚಾಡ್ಲಿಕ್ಕೆ ಆರಂಭ ಮಾಡಿದ. ಏನಾಯ್ತು ಏನು ಅನ್ನೋದು ಆ ಹುಡುಗನಿಗೆ ಏನೂ ಗೊತ್ತಾಗ್ಲಿಲ್ಲ. ಆವಾಗ ಅಕ್ಕಪಕ್ಕದವರು, ಶಿಕ್ಷಕರು, ಮಕ್ಕಳು ನೋಡಿದಾಗ ಬಾಯಿಯಿಂದ ನೊರೆ ನೊರೆ ಜೊತೆಗೆ ಅವನಿಗೆ ರಕ್ತ ಕೂಡ ಬಾಯಿಂದ ಬರ್ಲಿಕ್ಕೆ ಆರಂಭವಾಯ್ತು. ಅದನ್ನ ಅವನೇನ್ ಮಾಡ್ತಾ ಇದ್ದ ಅಂದ್ರ ಬಾಯಿಂದ ಚಪ್ಪರಿಸ್ಲಿಕ್ಕೆ ಆರಂಭ ಮಾಡಿದ. ಅಂಗಿಯನ್ನು ಎಳೆದುಕೊಂಡು ಅದನ್ನ ಹಲ್ಲಿನಿಂದ ಜಿಗಿದು ತಿಂತಾ ಇದ್ದ, ಕಡಿದು ಹಾಕಿದ. ಈ ರೀತಿಯಿಂದ ಈಗೆಲ್ಲ ಮಾಡ್ತಾ ಅಂದ್ರೆ ಫೀಡ್ಸ್ ರೋಗ ಈ ರೀತಿಯಿಂದ ಬರ್ತಾ ಇರ್ತದೆ. ಇದರಲ್ಲಿ ಕೆಲವು ಲಕ್ಷಣಗಳು ಕೂಡ ಹೇಗೆ ಅಂದ್ರೆ, ಅವ್ರು ಹೇಳಿದ್ರು, ಮೊಟ್ಟ ಮೊದಲು ಮಲ್ಲಪ್ಪ ಅನ್ನುವಂತಹ ವ್ಯಕ್ತಿಗೆ ಬಂದಂತಹ ಕಾಯಿಲೆ ಯಾವುದೇ ರೀತಿಯಿಂದ ಭೇದ ಭಾವ ಇಲ್ಲದೆ ಮೇಲೆ ಕಾಣಿಸಿದಂತಹ ಇದು ದೇವರ ಕಾಟ ಅಲ್ಲ, ಮನುಷ್ಯರ ಕಾಟ ಅಲ್ಲ, ಸ್ವಾಭಾವಿಕವಾಗಿ ಮಾನಸಿಕ ಕಾಯಿಲೆಯಿಂದ ಬರುವಂತದ್ದು ಅನ್ನೋದು ಕೂಡ ಹೇಳಲಾಯಿತು. ಇದೇನಂದ್ರೆ ಸಾರ್ವತ್ರಿಕ ಅಂದ್ರೆ ಕಾಮನ್ ಆಗಿ ಬರುವಂತಹ, ಇದು ಮಿದುಳಿನಲ್ಲಿ ಮಧ್ಯಭಾಗದಲ್ಲಿ ಉದ್ಭವಿಸುವಂತಹ ಒಂದು ರೋಗ ಅನ್ನುವಂಥದ್ದನ್ನು ಡಾಕ್ಟರ್ ತಿಳುವಳಿಕೆಯನ್ನು ಕೊಟ್ರು. ಆಮೇಲೆ ಇನ್ನೊಂದು ಏನಂದ್ರೆ, ನಿರ್ಮಲಾ ಅನ್ನುವಂತಹ ಆ ಮಹಿಳೆಗೆ ಏನಂದ್ರೆ ಯಾವುದೇ ಇವರು ಎಲ್ಲರಿಗೂ ಕೂಡ ಡಾಕ್ಟರ್ ಏನ್ ಹೇಳಿದ್ರೆ, ಇದು ಬೇರೆ ಬೇರೆ ರೀತಿಯ ಫೀಡ್ಸ್ ಇದೆ ಅಂತ ಕೂಡ ಹೇಳಿದ್ರು. ಹಾಗೆ ನಿರ್ಮಲಾ ಕೂಡ ಇದೇ ರೀತಿಯಿಂದ ಮೂರ್ಛೆ ಬರ್ತಾ ಇತ್ತು, ಕೈಕಾಲುಗಳು ಬಡಿದ್ಕೊಳ್ತಾ ಇದ್ಲು, ಮೇಲಿಂದ ಮೇಲೆ ಕಿರ್ಚಾಡೋದು ಮಾಡ್ತಾ ಇದ್ಲು. ಅವಳಿಗೆ ನೀರು ಮತ್ತು ಬೆಂಕಿ ಕಂಡಾಗ ಈ ರೀತಿಯಿಂದ ಈ ಫೀಡ್ಸ್ ರೋಗ ಬರ್ತಾ ಇತ್ತು ಅನ್ನೋದನ್ನ ಡಾಕ್ಟರ್ ಖಚಿತವಾಗಿ ಮಾಡಿಕೊಂಡ್ರು. ಹಾಗಾಗಿ ಯಾವುದೇ ರೀತಿಯಿಂದ ಇವು ಏನೂ ಅಲ್ಲ, ಈ ಮಲ್ಲಪ್ಪನಿಗೆ ಬಂದಂತಹದ್ದು ಸಾರ್ವತ್ರಿಕ ಅಪಸ್ಮಾರ ಅನ್ನುವಂಥದ್ದು ಕಂಡುಕೊಂಡ. ಏನು ನಿರ್ಮಲಾಗೆ ಬಂದಂತದ್ದು ಏನಂದ್ರೆ ಪಾಶ್ಚಿಕ ಅಪಸ್ಮಾರ ಅಂದ್ರೆ ಸಿಂಪಲ್. ಯಾವಾಗಲೂ ಕೂಡ ಏನಂದ್ರೆ ಇದು ಮೆದುಳಿನಲ್ಲಿ ಎಡಭಾಗ ಅಥವಾ ಬಲಭಾಗದಲ್ಲಿ ಬರುವಂತಹ ರೋಗ ಅನ್ನುವಂಥದ್ದು ನಾವು ಕಂಡುಕೊಂಡ್ರು. ಯಾಕಂದ್ರೆ ಅವಳು ಕೈಕಾಲುಗಳನ್ನು ಬಡಿದುಕೊಳ್ಳೋದು, ಕಿರ್ಚಾಡೋದು ಮಾಡ್ತಾ ಇದ್ಲು ಮತ್ತು ಮೈ ಜುಮ್ ಅಂತ ಈ ರೀತಿಯಿಂದ ಆಗ್ತಾ ಇರೋದ್ರಿಂದ ಆಕೆಗೆ ಸಾರ್ವತ್ರಿಕ ಅಪಸ್ಮಾರ ಅಂತ ಅವರು ಕಂಡುಕೊಂಡ್ರು. ಇನ್ನು ಆ ಚಿಕ್ಕ ಮಗು ರಮೇಶ್ನಿಗೆ ಸಂಕೀರ್ಣ ಪಾಶ್ಚಿಕ ಅಂದ್ರೆ ಅವನು ಏನ್ ಮಾಡ್ತಾ ಇದ್ನಂದ್ರೆ, ಅವನು ಶಾಲೆಯಲ್ಲಿದ್ದಾಗ ಒಂದೇ ಸಲಕ್ಕೆ ಹೊಟ್ಟೆ ನೋವು, ಅಳೋದು ಆರಂಭ ಮಾಡಿದ ಮತ್ತು ತನ್ನ ಮೈಯಲ್ಲಿರುವಂತ ಅಂಗಿಯನ್ನು ಹರಿದು ಅದನ್ನು ತಾನೇ ತಿಂತಾ ಇದ್ದ. ತನ್ನ ಬಾಯಿಂದ ಬಂದಂತಹ ನೊರೆ ಮತ್ತು ರಕ್ತವನ್ನು ತಾನೇ ಚಪ್ಪರಿಸ್ತಾ ಇದ್ದ. ಇದರಿಂದ ಡಾಕ್ಟರ್ ಏನಂದ್ರೆ ತಿಳಿದುಕೊಂಡ್ರು, ಇವನಿಗೆ ಬರುವಂತಹ ಮೂರ್ಛೆ ಏನಂದ್ರೆ ಸಾರ್ವತ್ರಿಕವಲ್ಲ ಅಲ್ಲ, ಪಾಶ್ಚೀಕರಣ ಅಂತ ಅನ್ನೋದನ್ನ ಗುರುತು ಹಿಡಿದ್ರು. ಹೀಗಾಗಿ ಈ ಫೀಡ್ಸ್ ರೋಗ ಇದನ್ನ ಮಾನಸಿಕವಾದಂತ ಕಾಯಿಲೆ ಅಲ್ಲ, ಇದು ಆನುವಂಶಿಕ ಕಾಯಿಲೆನೂ ಅಲ್ಲ. ಇದು ಪ್ರತಿಯೊಬ್ರು ನಾವು ಸಮಾಜದಲ್ಲಿ, ದೇಶದಲ್ಲಿ ಎಲ್ಲ ಕೂಡ ನಾವು ಅವರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಡಾಕ್ಟರ್ಗಳು ಕೂಡ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಮತ್ತು ಮನೆಯಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ಅವರಿಗೆ ಫೀಡ್ಸ್ ಬಂದ್ರೆ ಯಾವುದೇ ರೀತಿಯಿಂದ ಅವರಿಗೆ ತೊಂದರೆಯನ್ನು ಕೊಡದಂತೆ ನಾವು ಅವರಿಗೆ ಸಾಕಷ್ಟು ರೀತಿಯಿಂದ ಅವರಿಗೆ ಸಮಾಧಾನವನ್ನು ಹೇಳಿ ಯಾವಾಗ್ಲೂ ಅವರು ಒಬ್ಬರೇ ಇರದಂತೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ಗೊತ್ತಾಗತ್ತೆ. ಹೀಗಾಗಿ ನನಗೆ ಗೊತ್ತಿದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದರ ಬಗ್ಗೆ ನಂಗೆ ಜಾಸ್ತಿ ಏನು ಗೊತ್ತಿಲ್ಲ. ಏನೋ ಕೆಲವು ಕಡೆ ಕಟಿಂಗ್ಸ್ ನ ಕಲೆಕ್ಟ್ ಮಾಡಿ ಅದನ್ನ ನಾನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಅಕಸ್ಮಾತ್ ಆಗಿ ಇದರಲ್ಲಿ ನನಗೆ ಹೇಳಿಕ್ಕೆ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬೇಕಂತ ಗುರುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದ ಗುರುಗಳೇ, ಧನ್ಯವಾದ. ಎಸ್ ಮಾ ಮೇಡಮ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಈ ಮೂರ್ಛೆ ವ್ಯಾಧಿ ಫಿಟ್ಸ್ ಅನ್ನೋದು ಅಪಸ್ಮಾರಕದ ಇದು ಒಂಥರ ಒಂದು ರೀತಿಯಲ್ಲಿ ಸುಮಾರು ಜನ ಅನುಭವಿಸ್ತಾ ಇದ್ದಾರೆ ಸಮಾಜದಲ್ಲಿ, ನಾವು ನೋಡ್ತಾ ಇರ್ತೀವಿ. ಅವ್ರಿಗೆ ಇಡೀ ಜೀವನವೇ ಅವರು ಟ್ಯಾಬ್ಲೆಟ್ ತಗೊಂತಾ ಇರ್ತಾರೆ, ಜೀವನ ಪರ್ಯಂತ ಅವರು ಟ್ಯಾಬ್ಲೆಟ್ ತಗೊಂತಾನೆ ಇರ್ತಾರೆ ಮೂರ್ಛೆ ವ್ಯಾಧಿಗೋಸ್ಕರ. ಇವತ್ತು ನೀವು ಈ ಕೊಟ್ಟುವಂತ ಮಾಹಿತಿಯಿಂದ ಹಲವಾರು
ವ್ಯಕ್ತಿಗಳು ಇದನ್ನು ಪಾಲನೆ ಮಾಡಿಕೊಂಡ್ರೆ ಒಂದು ರೀತಿಯಲ್ಲಿ ಪರಿಹಾರಗಳು ತಗೋಬಹುದು. ಸೊ ಅದ್ಭುತವಾದ ವಿಷಯ ಇದು. ಸೊ ಅದಕ್ಕೋಸ್ಕರನೇ ಈ ಮೂರ್ಛೆ ವ್ಯಾಧಿ ಅನ್ನೋದು ನಿಜವಾದ ಒಂದು ರೀತಿಯಲ್ಲಿ ಬಾಧೆ ಅನ್ನೋದು, ನಿರಂತರ ಬಾಧೆ. ಅದು ಏನು ಮಾಡೋಕ್ಕೂ ಆಗಲ್ಲ, ಸಾಧ್ಯವಾಗಲ್ಲ. ಯಾಕಂದ್ರೆ ಇದು ನೇರವಾಗಿ ಮೆದುಳಿನ ನರಗಳು, ಈ ನರಗಳ ಬಲಹೀನತೆ ಇದು ಪ್ರಧಾನ ಕಾರಣವಾಗತ್ತೆ. ಸೊ ನರ್ವಸ್ ಸಿಸ್ಟಮ್ ಇಂದನೇ ಬರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ ಅಮ್ಮ. ಸೊ ಇದೇ ರೀತಿಯಲ್ಲಿ ನಾವು ಎದಕ್ಕೆ ಹೇಳಿದ್ದು, ಉಮಾ ಮೇಡಮ್ ಅಂದ್ರೆ ಒಂದು ನಿಘಂಟು ತರ. ಸೊ ಅದ್ಭುತ ರೀತಿಯಲ್ಲಿ ತಿಳಿಸ್ಕೊಡ್ತೀರಂತ ನಮ್ಗೆಲ್ಲರಿಗೂ ಗೊತ್ತು. ಅದಕ್ಕೆ ನೀವು ಕ್ಲಾಸಸ್ ಇನ್ನು ಹೆಚ್ಚೆಚ್ಚಾಗಿ ತಗೋಬೇಕು. ವೇದಿಕದಲ್ಲಿ ಇನ್ನೂ ಹೆಚ್ಚಾಗಿ ತಗೊಂಡಿದ್ರೇನೆ ಅದಕ್ಕೂ ಆ ಫಲಿತ ಎಲ್ಲರೂ ಅನುಭವಿಸ್ತಾರೆ, ಎಲ್ಲರೂ ಪಡಿತಾರೆ, ನಿಮ್ಮಿಂದ ಜ್ಞಾನ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ಆಯ್ತು. ರೈಟ್. ಥ್ಯಾಂಕ್ ಯು. ಧನ್ಯವಾದ ಗುರುಗಳೇ. ಧನ್ಯವಾದ.